ಇದಕ್ಕಿಂತ ಮೊದಲು ಅಪ್ಲೋಡ್ ಮಾಡಿದ್ದಂತಹ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಗಾಪುರ ಅಡಿಕೆಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಅದನ್ನು ಯಾವ ರೀತಿ ತುಂಬ ಈಸಿಯಾಗಿ ಸುಲಿಯುವುದಂತ ಒಂದು ಇನ್ಫಾರ್ಮೇಷನ್ ಕೊಡ್ತೇನೆ. ತುಂಬ ಜನರು ಇದನ್ನು ಸುಲಿಲಿಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ನಾನು ಫಾಲೋ ಮಾಡುವಂತಹ ಟ್ರಿಕ್ಕನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ನೀವು ತುಂಬ ಕಡಿಮೆ ಟೈಮಲ್ಲಿ ತುಂಬ ಅಡಿಕೆಯನ್ನು ಮತ್ತು ತುಂಬ ಈಸಿಯಾಗಿ ತುಂಬ ಕಡಿಮೆ ಎಫರ್ಟಲ್ಲಿ ನೀವು ಈ ಅಡಿಕೆಯನ್ನು ಸುಲಿಬೋದು. ಬನ್ನಿ, ನಾನು ನಿಮಗೆ ಇವತ್ತು ಆ ಅಡಿಕೆಯನ್ನು ಯಾವ ರೀತಿ ತುಂಬ ಸುಲಭವಾಗಿ ಸುಲಿಯುವುದಂತ ಒಂದು ಟ್ರಿಕ್ ಹೇಳಿಕೊಡ್ತೇನೆ. ಇದು ನಾನು 3 ದಿನ ನೀರಲ್ಲಿ ಕೊಳಿಲಿಕ್ಕೆ ಹಾಕಿ ಮತ್ತು ಅದರ ಸಿಪ್ಪೆ ಎಲ್ಲ ತೊಳೆದು ತೆಗೆದು ಮತ್ತೆ ಅದನ್ನು ಒಣಗಿಸಿ ಇಟ್ಟಂತಹ ಅಡಿಕೆ ಇದು. ನೋಡಿ, ಇನ್ನೊಂದು ಗೋಣಿ ತಗೊಂಡಿದ್ದೇನೆ ನಾನು. ಇದೊಂದು ಗಟ್ಟಿ ಗೋಣಿ ಎಂತಕ್ಕೆ ಅಂದರೆ ನೀವು ಆ ಅಡಿಕೆ ಒಣಗಿಸಿದ ಅಡಿಕೆಯನ್ನು ಇದಕ್ಕೆ ಹಾಕಿ ಕಲ್ಲಿಗೆ ಬಡಿಲಿಕ್ಕುಂಟು. ಬಡಿವಾಗ ಅದು ಈ ಗೋಣಿ ನಿಮಗೆ ಬಿಚ್ಚಬಾರದು, ಹರಿದ್ರೆ ಎಲ್ಲ ಅಡಿಕೆ ಹೋಗ್ತದೆ ಅದರಿಂದ. ನಿಮಗೆ ಈ ಅಡಿಕೆ ಒಂದು 2-3 ಸಲ ಹಾಕಿ ಹೊಡಿಲಿಕ್ಕೆ ಆದರೂ ಈ ಗೋಣಿ ಸಿಗಬೇಕು, ಇಲ್ಲಾಂದರೆ ವೇಸ್ಟ್ ಆಗ್ತದೆ ಗೋಣಿ. ಅದಕ್ಕೆ ಯಾವುದಾದ್ರೂ ಒಂದು ಗಟ್ಟಿ ಗೋಣಿ, ಈ ಸುಫಾಲ ಮತ್ತು ಇಫ್ಕೋ ಬೇರೆ ಯೂರಿಯಾದೆಲ್ಲ ಗಟ್ಟಿ ಗೋಣಿ ಬರ್ತದಲ್ಲ, ಅದನ್ನು ಯೂಸ್ ಮಾಡಿದರೆ ಆಗ್ಬೋದು. ಇಲ್ಲಾಂದರೆ ಸಿಮೆಂಟ್ ಗೋಣಿ ಸಹ ಯೂಸ್ ಮಾಡಿದರೆ ಆಗ್ತದೆ. ನೋಡಿ, ಒಣಗಿಸಿದ ಅಡಿಕೆಯನ್ನು ನಾನು ಈ ಗೋಣಿಗೆ ಹಾಕಿದ್ದೇನೆ. ಇನ್ನು ಈ ಗೋಣಿಯನ್ನು ನೀವು ಆ ಒಂದು ಏನಾದರೂ ಕಲ್ಲಿಗೆ ಬಡಿದ್ರೆ ಆಯಿತು. ಬಡುವಾಗ ಇದರಿಂದ ಬಿಚ್ಚುತ್ತದೆ. ಇದು ನಾನು ಈಗ ಗೋಣಿಗೆ ಹಾಕಿ ಕಲ್ಲಿಗೆ ಬಡ್ದಾದ್ಮೇಲೆ ಈ ಅಡಿಕೆ ಸ್ಥಿತಿ ಈ ರೀತಿ ಉಂಟು. ಇದನ್ನು ಇನ್ನು ನಾನೊಂದು ಚಟ್ಟಿ ತಗೊಂಡಿದ್ದೇನೆ. ಇದರಲ್ಲಿದ್ದ ಧೂಳನ್ನೆಲ್ಲ ತೆಗಿಲಿಕ್ಕೆ ಈ ಚಟ್ಟಿಯಿಂದ ಈ ರೀತಿ ಹಾರಿಸಿದರೆ ಇದರಲ್ಲಿದ್ದ ಧೂಳೆಲ್ಲ ಹೊರಗೆ ಬರ್ತದೆ. ಯಾವ ರೀತಿ ನೀವು ಅಕ್ಕಿಯನ್ನು ಸ್ವಚ್ಛ ಮಾಡ್ತೀರಿ ಆ ರೀತಿ ಇದನ್ನು ಕ್ಲೀನ್ ಮಾಡಿದರೆ ಇದರಲ್ಲಿದ್ದ ಧೂಳೆಲ್ಲ ಹೊರಗೆ ಬರ್ತದೆ. ನೋಡಿ, ಇದಿಷ್ಟೆಲ್ಲ ಧೂಳು ಬಡ್ದಾದ್ಮೇಲೆ ಇಷ್ಟು ಧೂಳು ಇರ್ತದೆ. ನೋಡಿ, ಇಷ್ಟು ಧೂಳು ನೋಡಿ. ಇದು ನೋಡಿ, ಇದೆಲ್ಲ ಬಡ್ದಾದ್ಮೇಲೆ ಹೊರಗೆ ಬಂದಂತಹ ಅಡಿಕೆ. ಹೀಗೆ ನೀವು ಎಷ್ಟು ನೀವು ಒಟ್ಟಿಗೆ ಎಲ್ಲ ತಗೊಂಡು ಗೋಣಿಗೆ ಹಾಕಿ ಬಡಿಬಾರ್ದು. ಸ್ವಲ್ಪನೇ ತೆಗೆದು ಗೋಣಿಗೆ ಹಾಕಿ ಬಡಿದ್ರೆ ಬೇಗ ಬಿಚ್ಚುತ್ತದೆ. ನಿಮಗೆ ಜಾಸ್ತಿ ಬಿಚ್ಚಬೇಕಂದ್ರೆ ಜಾಸ್ತಿ ಬಡಿಬೇಕು. ಹೀಗೆ ಸ್ವಲ್ಪ ತೆಗೆದು ಇದನ್ನು ಹೀಗೆ ಮಾಡಿದರೆ ಧೂಳೆಲ್ಲ ಹೋಗಿ ಆದಮೇಲೆ ಪುನಃ ಗೋಣಿಗೆ ಹಾಕಿ ಬಡಿದ್ರೆ ನೀವು ಮತ್ತೆ ಗೋಣಿಗೆ ಹಾಕಿ ಬಡ್ದಾದ್ಮೇಲೆ ಪುನಃ ಹೀಗೆ ಹಾಕಿದರೆ ನೀವು ಹೀಗೆ ಮಾಡಿಕೊಂಡು ಫುಲ್ ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿಕೊಂಡಿದ್ದರೆ ಎಲ್ಲ ಹೊರಗೆ ಬರ್ತದೆ. ಮತ್ತು ಒಂದು ಲಾಸ್ಟಿಗೆ ಉಳಿತದೆ, ಇದರಲ್ಲಿ ಬಿಚ್ಚದೆ ಉಳಿತದೆ. ಅದನ್ನು ನೀವು ಕೈಯಲ್ಲಿ ಈ ರೀತಿ ಬಿಡಿಸಬೇಕು. ನೋಡಿ, ಈ ರೀತಿ ಇಷ್ಟು ಸುಲಭದಲ್ಲಿ ಬಿಡಿಸಲಿಕ್ಕೆ ಬರ್ತದೆ. ಅಷ್ಟೇ, ಒಂದು 4-5 ಸ್ವಲ್ಪ ಸಿಗ್ತದೆ ಅಷ್ಟೇ ನಿಮಗೆ ತೆಗಿಲಿಕ್ಕೆ ಇದರಲ್ಲಿ. ನೋಡಿ, ನಾನು ಕಲ್ಲಿಗೆ ಹಾಕಿ ಬಡಿದು ಗೋಣಿಯಿಂದ ತೆಗೆದು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನನಗೆ ಇಷ್ಟು ಸಿಕ್ಕಿತ್ತು. ನೋಡಿ, ಇಷ್ಟು ನನಗೆ ಒಂದು 3-4 ಕೊನೆಯಲ್ಲಿ ಸಿಕ್ಕಿದಂತಹ ಅಡಿಕೆ ಇಷ್ಟು. ಇದು 1.5 kg 2 kg ಆಗ್ಬೋದು. ಇಷ್ಟರಲ್ಲಿ ನನಗೊಂದು 300-400-450 ಸಿಗ್ಬೋದು ಇಷ್ಟರಲ್ಲಿ ಅಂತ ಅಂದಾಜು ನನ್ನದು. ಮತ್ತು ಈಗ ರೇಟ್ ಎಷ್ಟು ಅಂತ ನೋಡಿ ಆಗಬೇಕಷ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಗಾಪುರ ಅಡಿಕೆಯನ್ನು ತುಂಬ ಕಡಿಮೆ ಟೈಮಲ್ಲಿ ತುಂಬ ಕಡಿಮೆ ಎಫರ್ಟಲ್ಲಿ ಯಾವುದೇ ಕೈಯೆಲ್ಲ ನೋವಾಗದೆ ನೀವು ಇಷ್ಟು ಸುಲಭವಾಗಿ ಸುಲಿಬೋದು ಅಂತ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಮತ್ತು ತುಂಬ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಬೇಕಂತ ಅನಿಸಿದರೆ ಲೈಕ್ ಮಾಡಿ. ಮತ್ತು ಏನಾದರೂ ಗೊತ್ತಾಗದೇ ಇದ್ದಲ್ಲಿ ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದಲ್ಲಿ ಏನಾದರೂ ಸಜೆಷನ್ ಕೊಡದಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ಬೇರೆಯವರಿಗೂ ಸಹ ತಲುಪಲಿ. ಯಾಕೆಂದರೆ ಈ ಅಡಿಕೆಯನ್ನು ಸುಲಿಲಿಕ್ಕೆ ತುಂಬ ಜನರು ಕಷ್ಟಪಡ್ತಿದ್ದಾರೆ ಮತ್ತು ತುಂಬ ಜನರಿಗೆ ಇದನ್ನು ಸುಲಿಯುವ ಟ್ರಿಕ್ ಗೊತ್ತಿಲ್ಲ. ಹಾಗಾಗಿ ನಾನೊಂದು ಈ ಟ್ರಿಕ್ಕನ್ನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ. ನೀವು ಈ ಟ್ರಿಕ್ಕನ್ನು ಬೇರೆಯವರಿಗೆ ಸಹ ಶೇರ್ ಮಾಡಿದರೆ ಅವರು ಸಹ ಇಂತಹ ಟ್ರಿಕ್ಕನ್ನು ಫಾಲೋ ಮಾಡಿ ಅವರಿಗೆ ಸಹ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಮತ್ತು ಇಂತಹ ಇನ್ಫಾರ್ಮೇಟಿವ್ ಸಿಗಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು.